ಆಫ್ಟರ್ ಎ ಲಾಂಗ್ ಟೈಮ್. ಏನು ಸಮಾಚಾರ? ಸೊ ಪಾರ್ಸಲ್ ತೊಗೊಂಡ್ವಿ. ಸೊ ನೋಡಿ, ಆಂಜನೇಯ ಸ್ವಾಮಿ ಪ್ರಭು ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ನಾಗರಾವ್. ಸೊ ಇದೆ ಮೇನ್ ದೇವಸ್ಥಾನ ಇಲ್ಲಿ ಕಾಣಿಸ್ತಾ ಇರೋದು. ಅಣ್ಣ 350 ತೂಕಕ್ಕೆ ಒಳಗಡೆ ಹಾಕ್ಬಿಟ್ಟು ಬಿಟ್ಬಿಡಿ. ಎಲ್ರಿಗೂ ನಮಸ್ಕಾರ, ಇನ್ನೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಎಲ್ಲರೂ ಖುಷಿಯಾಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂತ ಭಾವಿಸ್ತಾ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಅರ್ಲಿ ಮಾರ್ನಿಂಗ್ 6 AM ಒಂದು ರೈಡ್ ಕೊಟ್ಟಿದ್ದೀವಿ ನಾನು ಮತ್ತು ಚಂದನು. ಆ್ಯಕ್ಚುಲಿ ಎಷ್ಟೊಂದು ಜನ ಫ್ರೆಂಡ್ಸ್ ಎಲ್ಲ ಬರಬೇಕಾಗಿತ್ತು, ಕಾರಣಾಂತರಗಳಿಂದ ಏನೋ ಎಮರ್ಜೆನ್ಸಿಯಿಂದ ಲಾಸ್ಟ್ ಮೂಮೆಂಟಲ್ಲಿ ಸ್ವಲ್ಪ ಜನ ಡ್ರಾಪ್ ಆದರು. ಸೊ ಇವಾಗ ಯಾವ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ, ಏನು ಎತ್ತ ಅಂತೆಲ್ಲ ತಿಳಿಸ್ತೀನಿ. ಆಗಲೇ ತುಂಬ ದಿನ ಆಗಿತ್ತು ಈ ಥರ ಒಂದು ರೈಡ್ ಅಂತ ಹೋಗಿ. ಕೆಲಸ, ಕಾಲೇಜು, ಯೂಟ್ಯೂಬು ಎಲ್ಲ ಮೇಂಟೈನ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇವಾಗ ಸ್ವಲ್ಪ ಟೈಮ್ ಮಾಡಿಕೊಂಡು ಮಾಡ್ತಾಯಿದ್ದೀವಿ ಯೂಟ್ಯೂಬ್ನೆಲ್ಲ. ಸೊ ನೀವು ಹಾಗೇ ಸಪೋರ್ಟ್ ಮಾಡಿ. ಸೊ ಚಂದನ್ ನಿಮಗೆ ಗೊತ್ತೇ ಇರ್ತಾನೆ, ನಾನು ಹಳೆ ಸಬ್ಸ್ಕ್ರೈಬರ್ಸ್ ಆಗಿದ್ದರೆ. ಸೊ ಇವಾಗ ಅವನು ನೆಲಮಂಗಲ ಟೋಲ್ ಹತ್ರ ಇರ್ತಾನೆ. ಅವನ್ನ ನೆಲಮಂಗಲ ಟೋಲಿಂದ ಪಿಕ್ ಮಾಡಿಕೊಂಡು ಅಲ್ಲಿಂದ ಡೆಸ್ಟಿನೇಷನ್ಗೆ ಹೋಗೋಣ. ಸೊ ಯಾರ್ಯಾರ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ. ಜೈ ಶ್ರೀರಾಮ್. ಅಡ್ಕಮಾರ್ನಹಳ್ಳಿ ಆಂಜನೇಯ ಸ್ವಾಮಿ ದೇವಸ್ಥಾನ. ಯಾರೇ ಈ ಒಂದು ಹೈವೇಲಿ ಟ್ರಾವೆಲ್ ಮಾಡಬೇಕಾದ್ರೂ ಒಂದು ಸೆಕೆಂಡು ಗಾಡಿನ ಒಂದು ಸೆಕೆಂಡನ್ನು ಸ್ಲೋ ಮಾಡ್ತಾರೆ ಆಂಜನೇಯ ಸ್ವಾಮಿ ದರ್ಶನ ಮಾಡ್ಕೊಳ್ಳೋಕ್ಕೆ. ಸೊ ಹಿಂದೆಗಡೆ ಒಂದು GS ಬರ್ತಾ ಇದೆ. ಬಂತು ಸೂಪರ್. ಆನೆ ಆಗ್ಲಿಂದ ನೋಡ್ಕೊಂಡು ಬರ್ತಾ ಇದೆ ಮಿರರಲ್ಲಿ ಆ ಗಾಡಿನ. BMW GS 1250. ಸೊ ನೆಲಮಂಗಲ ತುಮಕೂರು ಟೋಲ್ ಬಂತು. ಚಂದನ್ನು ಇಲ್ಲೇ ಇರಬೇಕು. ಬನ್ನಿ ನೋಡೋಣ ಎಲ್ಲಿದ್ದಾನೆ ಅಂತ. ಇಲ್ಲೇನಂದರೆ ಬೇಜಾನ್ ಜನ ರೈಡರ್ಸ್ ಇರ್ತಾರೆ, ನಮ್ಮವ್ರು ಯಾರು ಅಂತ ಕಂಡುಹಿಡಿಯೋಕ್ಕೆ ಸ್ವಲ್ಪ ಕಷ್ಟ. ಎಲ್ಲ ಗೇರಪ್ ಆಗಿರ್ತಾರೆ, ಕೆಲವೊಂದು ವಸ್ತಿ ಒಂದೇ ಥರ ಗಾಡಿಗಳಿರುತ್ತೆ. ಇಲ್ಲೇ ತಾನು ಇಲ್ಲಿಗೇ ಕಾಣಿಸ್ತಾ ಇದೆ. ಹಾಯ್ ಬ್ರೋ, ಹೇಳ್ಬೇಕೆಲ್ಲ ಆಫ್ಟರ್ ಎ ಲಾಂಗ್ ಟೈಮ್. ಏನು ಸಮಾಚಾರ? ಗ್ಲೌಸಲ್ಲಿ ಎಲ್ಲ ರೆಡಿ ಮಾಡಿಸಿದ್ಯಾ? ವಾಶ್ ಮಾಡಿಸಿದ್ಯಾ ಅನ್ಸುತ್ತೆ ಗಾಡಿ. ಹೊಸ ಬೂಟ್ಸು BBGದಲ್ಲ, BBG ಹೊಸ ಬೂಟ್ಸು ಸೈಕಾಗೈತೆ. ಸೊ ಇನ್ನೇನು ಸ್ಟಾರ್ಟ್ ಮಾಡೋಣ. 450 ಬಂತು ಹಿಮಾಲಯನ್ 450. ನೋಡು ಎಷ್ಟು ಜನ ರೈಡರ್ಸ್ ಬರ್ತಾವ್ರೆ. ಹಿಮಾಲಯನೋ, ಇಲ್ಲೊಂದು ಹಿಮಾಲಯನೋ ಬರ್ರಿ ಹಿಮಾಲಯನ್ಗಳೇ. ಸೊ ಇವಾಗ ನೆಲಮಂಗಲ ತುಮಕೂರು ಟೋಲ್ ಹತ್ರ ಒಳ್ಳೆ ಫೋಟೋಸ್ ಹಾಕ್ಕೊಂಡು ಹೊರಟಿದ್ದೀವಿ. ಏನಾನ ಒಂದು ಕಡೆ ಗಾಡಿ ನಿಲ್ಲಿಸ್ಬಿಟ್ಟು ಸ್ವಲ್ಪ ತಿಂಡಿ ತೊಗೊಬೇಕು, ಸ್ಪಾಟ್ಗೆ ಹೋಗಿ ನಾಷ್ಟ ಮಾಡೋಣ ಅಂತ. ಸೊ ಎಲ್ಲಿಗೆ ಹೋಗ್ತಾಯಿದ್ದೀವಿ ಅಂದರೆ ಫಸ್ಟ್ ಲೊಕೇಶನ್ ಬಂದ್ಬಿಟ್ಟು ದೇವರಸಹಳ್ಳಿ ಅಂತ ದಾಬಸ್ಪೇಟೆ ಹತ್ರ ಬರುತ್ತೆ. ಇದು ಒಂದು ಬೆಟ್ಟದಲ್ಲಿ ಗುಹೆ ಇದೆ. ಗುಹೆ ಒಳಗಡೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಸೊ ಫಸ್ಟ್ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಬನ್ನಿ, ಲೆಟ್ಸ್ ಗೋ. ಅರ್ಲಿ ಮಾರ್ನಿಂಗ್ ರೈಡ್ ಮಾಡೋವಂಥ ಒಂದು ಮಜಾನೇ ಬೇರೆ ಗುರು. ಎಷ್ಟೇ ಬೇಸಿಗೆ ಇದ್ರೂ ಚಿಲ್ಡಾಗಿರುತ್ತೆ ಬೆಳಗ್ಗೆ ಹೊತ್ತು ಮಾತ್ರ. ಅದೇ ಏನಾದರೂ ಒಂದು 7 ಗಂಟೆ 8 ಗಂಟೆ ಆಗ್ಬಿಟ್ರಂತೂ ಫುಲ್ಲು ಬಿಸಿಲು ಗುರು, ಮೂಡೇ ಇರಲ್ಲ ರೈಡ್ ಮಾಡೋಕ್ಕೆ. ಸೊ ಆ್ಯಕ್ಚುಲಿ 5:15ಗೆ ಬಿಡಬೇಕಾಗಿತ್ತು, ಸ್ವಲ್ಪ ಲೇಟ್ ಆಗೋಯ್ತು. ಸೊ ಈ ಫುಡ್ ಕೋರ್ಟಲ್ಲಿ ಇವಾಗ ಸ್ವಲ್ಪ ಏನಾದ್ರು ತಿಂಡಿ ಪಾರ್ಸಲ್ ಮಾಡಿಸ್ಕೊಂಡು ಹೋಗೋದು. ಭಾರಿಯಾಗಿ ಆಗ್ತಾಯಿದೆ ಸನ್ರೈಸ್ ಅಂತೂ, ಸಕ್ಕತ್ತಾಗಿದೆ ಗುರು. ಕಲರ್ಸ್ ನೋಡ್ಬೇಕು ನೀವು, ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಾ ಇದೆಯಾ ಗೊತ್ತಿಲ್ಲ, ನೋಡೋಕ್ಕಂತೂ ಸೂಪರ್. ಥ್ಯಾಂಕ್ ಯು ಅಣ್ಣ, ಫೋನ್ಪೇ ಮಾಡಿದ್ದೀನಿ. ಸೊ ಪಾರ್ಸಲ್ ತೊಗೊಂಡ್ವಿ. ನನಗೆ ರೈಸ್ ಬಾತು, ಚಂದನ್ಗೆ ಇಡ್ಲಿ. ದಾಬಸ್ಪೇಟೆ ಫುಲ್ಲು ಖಾಲಿ ಹೊಡಿತಾ ಇದೆ. ಇನ್ನು ಬೆಳಗ್ಗೆ ಆಗಿರೋದ್ರಿಂದ ಎಲ್ಲ ಅಂಗಡಿಗಳು ಇವಾಗ ತೆಗಿತಾ ಇದ್ದಾರೆ.
ಇಲ್ಲಿಂದ ಕಂಟ್ರಿ ಸೈಡ್ ರೋಡ್ ತೊಗೊಳ್ಳೋಣ, ಚೆನ್ನಾಗಿರುತ್ತೆ. ಸುಮ್ಮನೆ ಹೈವೇಲಿ ಹೋದರೆ ಬೋರ್ ಅಂತ. ಎಲ್ಲಿದನೋ ಗೊತ್ತಿಲ್ಲ, ಇಲ್ಲೆಲ್ಲೋ ಇರ್ತೀನಿ ಅನ್ನಲ್ಲ. ಸೊ ಇಲ್ಲೊಂದು ದೇವಸ್ಥಾನ ಇದೆ ಚಿಕ್ಕದಾಗಿ, ನೋಡ್ತಾ ಇರ್ಬೋದು. ರಂಗನಾಥ ಸ್ವಾಮಿ ದೇವಸ್ಥಾನ ಅಂತೆ. ಒಂದು ಹೋಗ್ಬಿಟ್ಟು ಹೋಗೋಣ. ಹಾಂ, ಫಸ್ಟ್ ಅಲ್ಲೋಗ್ಬಿಡೋಣ. ಸರಿ ನಡಿ. ಚೆನ್ನಾಗಿದೆ, ಚಿಕ್ಕದಾಗಲ್ಲ. ಈ ಥರ ಹಳ್ಳಿ ರೋಡಲ್ಲಿ ಓಡ್ಸೋಕೆ ಏನೋ ಒಂಥರ ಸುಖ ಗುರು, ಸಖತ್ತಾಗಿದೆ. ತಣ್ಣ ಗಾಳಿ ಬೀಸ್ತಾ ಇದೆ. ರೋಡ್ಸು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ದಾಬಸ್ಪೇಟೆಯಿಂದ ಒಳಗಡೆ ಬಂದಿದ್ದೀವಿ. ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಇಲ್ಲಿಂದ ರೈಟ್ ಹೋಗಬೇಕು. ಆ್ಯಕ್ಚುಲಿ ಇದು ಹೈವೇ ಮೇಲೂ ಹೋಗ್ಬೋದು, ಬಟ್ ನಾವು ಈ ರೂಟ್ ಚೂಸ್ ಮಾಡಿದ್ವಿ. ಸೊ ನೋಡಿ, ಆಂಜನೇಯ ಸ್ವಾಮಿ ಪ್ರಭು ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಇಲ್ಲೊಂದೆರಡು ಫೋಟೋಸ್ ತಗೊಂಡು ಹೋಗೋಣ. ಸೊ ಇಲ್ಲೇನು ಕಾಣಿಸ್ತಾ ಇದೆ ಗುಡ್ಡ, ಇದೇನೇ ಇರಬೇಕು ದೇವರಸಳ್ಳಿ ಬೆಟ್ಟ. ಆ್ಯಕ್ಚುಲಿ ಬೆಟ್ಟದ ಮೇಲವರೆಗೂ ಗಾಡಿಗಳು ಹೋಗುತ್ತೆ, ಅಂದರೆ ಒಂದು ಸ್ವಲ್ಪ ಮೆಟ್ಲು ಹತ್ತಬೇಕು. ವಾವ್, ಸಕ್ಕತ್ತಾಗಿದೆ ಗುರು. ನವಿಲು, ಗಂಡು ನವಿಲು. ಮೇಲ್ಗಡೆ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನ ಇದೆ. ಇನ್ನೇನು ಬಂದ್ವಿ ಅನಿಸುತ್ತೆ, ನೋಡೋಣ. ಸೊ ಆ್ಯಕ್ಚುಲಿ ತುಂಬ ವರ್ಷದಿಂದ ಬಂದಿದ್ವಿ ಇಲ್ಲಿಗೆ. ನೋಡಿ, ಬೆಟ್ಟ ಹತ್ಕೊಂಡು ಹೋಗ್ತೀರಂದರೆ ಈ ಕಡೆ ಹೋಗ್ಬೋದು. ಗಾಡಿಗಳು ಯಾವ ಕಡೆ ಹೋಗುತ್ತೋ ಗೊತ್ತಿಲ್ಲ, ಮೋಸ್ಟ್ಲಿ ಈ ಕಡೆ ಸೇನೆ ಇರಬೇಕು. ಹಾಂ, ಇಲ್ಲ ಸೇನೆ. ಓಂ ನಮಃ ಶಿವಾಯ. ಜಾತ್ರೆ ಆಗಿದೆ ಮೊನ್ನೆ ಎಲ್ಲ ಇಲ್ಲಿ. ಇಲ್ವೇನೆ ಲಾಸ್ಟ್ ಅನ್ಸುತ್ತೆ. ಇಲ್ಲ, ಇಲ್ಲಿಗೆ ಲಾಸ್ಟಾ? ಇಲ್ಲ, ಇನ್ನ ಮೇಲೆ ಹೋಗುದು ಕಣೋ, ಅಲ್ಲೆಲ್ಲ ರೋಡ್ ಐತೆ. ಅಲ್ಲಿ ಮೇಲವರೆಗೂ ಹೋಗುತ್ತೆ ಇನ್ನ ಗಾಡಿ. ಆ ಕಡೆ ಹೆಸರ್ಬೇಕು ಮಗ ರೋಡು. ಹಾಂ, ಹ್ಞೂ ಹೌದು, ಮೋಸ್ಟ್ಲಿ ಆ ಕಡೆ ಹೆಸರ್ಬೇಕು. ನಡಿ ನೋಡೋಣ. ಸೊ ಗಾಡೀಲಿ ಹೋಗ್ತೀವಿ ಅಂದರೆ ಈ ಕಡೆ ರೋಡ್ ಇದೆ. ಇಲ್ಲಿ ನೀವು ಬೋರ್ಡ್ ನೋಡ್ತಾ ಇರ್ಬೋದು, ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ದಾರಿ ಅಂತ. ಆ ಕಡೆ ಹಸಿ ನಡ್ಕೊಂಡು ಹೋಗೋರಿಗೆ. ಸೊ ಇಲ್ಲಿ ಗೋಪುರ ಇದೆ, ಇಲ್ಲಿ ಸ್ವಲ್ಪ ಮೆಟ್ಲಿದೆ, ಅಲ್ಲೇ ದೇವಸ್ಥಾನ ಬರೋದು. ಸೊ ಇಲ್ಲಿಂದ ವ್ಯೂ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇಲ್ಲೆಲ್ಲ ಅಡುಗೆ ಮಾಡ್ತಾರೆ, ಅದೇನೇ ಇದು ಪಾಕಶಾಲ. ಸೊ ಕಾರ್ಗಳೆಲ್ಲ ಬರುತ್ತೆ ಇಲ್ಲಿವರೆಗೂ. ಬೆಟ್ಟ ಹತ್ಕೊಂಬರೋರು ಬೇಕಾದ್ರೆ ಬೆಟ್ಟ ಕೂಡ ಹತ್ಕೊಂಬರ್ಬಾರ್ದು. ಈ ಕಡೆ ಹಸಿ. ಸೊ ಬನ್ನಿ ಹೋಗೋಣ. ಗಾಡಿಗಳೆರಡು ಇಲ್ಲಿ ನಿಂತಿದೆ. ಬಸವಣ್ಣ ಇವಾಗೆಲ್ಲ ಇದು ಮಾಡಿದ್ದಾರೆ, ಇದೆಲ್ಲ ಮೇಲ್ಗಡೆ ಕಟ್ಟಿ. ಹಾಂ, ಮುಂಚೆ ಎಲ್ಲ ಏನೂ ಇರಲಿಲ್ಲ. ಫ್ಯಾಮಿಲಿ ಕೂತಿದೆ. ಹುಷಾರಿಲ್ಲ ಅನ್ಸುತ್ತೆ ಕಣ ಪಾಪ. ಫುಲ್ಲು ಕಾಡು ಈ ಕಡೆ ಎಲ್ಲ. ಜನ ನೋಡು ಹೆಂಗೆಲ್ಲ ಎರ್ಚ್ಬಿಟ್ಟವ್ರು ಪ್ಲಾಸ್ಟಿಕ್ ತೊಗೊಂಬಂದ್ಬಿಟ್ಟು. ಫುಲ್ಲು ಪೊಲ್ಯೂಟ್ ಆಗಿಬಿಟ್ಟಿದೆ ನೋಡಿ. ಇಷ್ಟು ಕಸ ಇದೆ ಏನು.
ಏನು ಗೊತ್ತಾ, ಅವಗೂ ಹಂಗೆ ಇದಾಗೋದು ನೋಡು, ಅಲರ್ಜಿ ಆಗಿದೆ ಅವಕ್ಕೆಲ್ಲ. ಇಲ್ಲಿ ತೊಗೊಂಬರೋದೆಲ್ಲ ಹಿಂಗೆ ಬಿಸಾಕ್ಬಿಡ್ತಾರಲ್ಲ, ಇದು ಅದನ್ನೇ ತಿನ್ಬಿಡ್ತಾವು ಪಾಪ. ನೋಡಿ ಅಲರ್ಜಿ ಆಗಿದೆ ಅವಕ್ಕೆಲ್ಲ. ನೋಡಿ, ಅಗ್ನಿಕೊಂಡ ರಥೋತ್ಸವ ಹೋಗ್ತೈತೆ ನೋಡಲ್ಲಿ. ನಾಗರಾವ್ ಅಪ್ಪ, ಆ್ಯಕ್ಚುಲಿ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ ಏನು ಮೂಮೆಂಟ್ ಮಗ. ಅಲ್ಲಿಂದ ಹಿಂಗೆ ಹೆಂಗೆ ಹೋಗ್ತೈತಲ್ಲ, ಎಷ್ಟು ಉದ್ದ ಆಯ್ತು ನೋಡಿ ಅಪ್ಪ. ಸೊ ಇದೆ ಮೈನ್ ದೇವಸ್ಥಾನ ಇಲ್ಲಿ ಕಾಣಿಸ್ತಾ ಇರೋದು. ಸೊ ಇಲ್ಲೆಲ್ಲ ನಾಗರ ಕಲ್ಲುಗಳಿದೆ. ಆಗಲೇ ನಾಗಪ್ಪನ ದರ್ಶನವೂ ಆಯಿತು. ದೇವಸ್ಥಾನ. ನಮಸ್ಕಾರ. ಕ್ಯಾಮ್ರಾ ನೋಡ್ತೈತೆ ಬಡ ಗುರು, ಕಿತ್ಕೊಂಡು ಹೋಗ್ಬಿಟ್ರೆ ಆಮೇಲೆ ಯಾಕೆ. ಗುಡ್ ಬಾಯ್. ಓಂ ನಮಃ ಶಿವಾಯ. ಒಳಗಡೆ ಹೋಗ್ತಾ ಇದ್ದೀವಿ. ಎಲ್ಲಿ ಕಟ್ಟಾಕೋರೆ? ಏನು ಕಟ್ಟಾಕೋರೆ? ಮೋಸ್ಟ್ಲಿ ಕೆಂಡ ತುಳಿಯೋದಿರ್ಬೇಕಿತ್ತು. ದೇವಸ್ಥಾನ ಓಪನ್ ಇದೆ. ಸಪೋಟ ತಿಂತವೆ. ಸೊ ಇವಾಗ ಬೆಟ್ಟ ಇಳಿದ್ಬಿಟ್ಟು ಗಾಡಿಗಳನ್ನೆರಡು ಇಲ್ಲಿ ನಿಲ್ಲಿಸಿ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ತೊಗೊಂಬಂದಿದ್ದು ಇದು ಪಲಾವು, ಇದು ಇಡ್ಲಿ. ಹೇಗಿದೆ ಮಗ ಟೇಸ್ಟು? ಟ್ರಿಪ್ಪಲ್ಲಿ ಇಲ್ಲಿ ಬಂತಿದ್ದೋನೆ ಮಜಾನೇ ಬೇರೆ. ಸೊ ಇವಾಗ ಇಲ್ಲಿ ನಾಷ್ಟ ಮುಗಿಸ್ಕೊಂಡು ಪೀಸಾಗಿ ನೆಕ್ಸ್ಟ್ ಲೊಕೇಶನ್ಗೆ ಹೊಡ್ತೀವಿ. ಸೊ ಆಗಲೇ ತುಂಬ ದಿನ ಆಗಿತ್ತು ನಾನು ಮತ್ತು ಚಂದನ್ನು ಒಂದು ರೈಡ್ ಅಂತ ಬಂದು. ಎಲ್ಲೋಗಿದ್ದು ಮಗ ಲಾಸ್ಟ್ ನಾವು? ಮರ್ತೇ ಹೋಗ್ಬಿಡ. ಕುಮಾರ ಪರ್ವತ ಲಾಸ್ಟ್ ಹೋಗಿದ್ದು ನಾವು. ಲಾಸ್ಟು. ಹಾಂ. ಸೊ ಕುಮಾರ ಪರ್ವತ ಹೋಗಿ ಅದೇ ಲಾಸ್ಟ್ ಮಾಡಿದ್ವಿ. ಬೇರೆ ರೈಡ್ಸ್ ಏನು ಮಾಡಿದ್ದಿಲ್ಲ. ಟೈಮೇ ಇರಲಿಲ್ಲಲ್ಲ ರೈಡ್ಗಳು ಮಾಡೋಕ್ಕೆ. ಸೊ ಆಗಲೇ ತುಂಬ ದಿನ ಆಯಿತು. ಸಕ್ಕತ್ತಾಗಿದೆ. ಈ ಥರ ಬರ್ತಾ ಇರ್ಬೇಕು ಆ್ಯಕ್ಚುಲಿ. ಸೊ ನೋಡಿ ಇಲ್ಲಿ ಜಾಕೆಟು, ಹೆಲ್ಮೆಟ್ಟು, ಗೇರ್ಸ್ ಎಲ್ಲ ಹಂಗೆ ಇಟ್ಬಿಟ್ಟು ಪೀಸಾಗಿ ಇಲ್ಲಿ ನಾಷ್ಟ ಮಾಡ್ಕೊಂಡು ಇವಾಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ ನೆಕ್ಸ್ಟ್ ಲೊಕೇಶನ್ಗೆ ಹೋಗ್ತೀವಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇವೊಂದು ಚಾನಲ್ ಇದೆ, ನೋಡಿರ್ತೀರ ಅನ್ಕೋತೀನಿ. ನಾವೆಲ್ಲ ಹಳೆ ಏನು ಆಗಲೇ ತುಂಬ ಫಸ್ಟ್ ಎಲ್ಲ ಜಾಸ್ತಿ ರೈಡ್ ಮಾಡ್ತಿದ್ದು, ಬಟ್ ಇವಾಗ ಸ್ವಲ್ಪ ಕಮ್ಮಿ ಮಾಡಿದ್ವಿ ರೈಡ್ಸ್ ಎಲ್ಲ ಹೋಗೋದು. ಅದೇ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಟೇಕ್ ಕೇರ್, ಟಾಟಾ, ಬಾಯ್.